ನಾನು ಕೂಡ ಆರಾಮ ನೋಡ್ರಿ. ನಾನು ಈ ವಾಸನೆ ಬರ್ತೇನೆ. ಇವತ್ತಿನ ಭಾಗ ಇವತ್ತಿನ ದಿನ ಹೆಂಗೆ ಅಂತ ನೋಡ್ರಿ. ಅಡುಗೆ ಅಂತ ಎಲ್ಲ ಮಾಡ್ಕೊಂಡು ನೋಡ್ರಿ. ನಾ ಈಗ ಇವತ್ತು ತನಕ 8 ಮುಗಿಸ್ಕೊಂಡ್ಬಿಟ್ಟಿನ ಕೆಲಸ 5 ಗಂಟೆಗೆ ಇದ್ದೀನಿ. ಯಾಕಂದ್ರೆ ನೀರು ಬರೋದು ರೀ. ಮತ್ತು ಮುಗಿ ಬ್ಲೌಸ್ ಒಂದು ಅರ್ಜೆಂಟ್ ಕೊಡಬೇಕು. ಟೈಲರ್ ಹೊಡೆದ ಮ್ಯಾಗ ಅದಕ್ಕೆ ಮುತ್ತು ಹಚ್ಚೋದು ಹುಟ್ಟು ಹಚ್ಚೋದು ಅದು ಇತ್ತು ಕೆಲಸ. ಹೀಗಾಗಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೋಬೇಕಂತಂದು 5 ಗಂಟೆ ಅಂದರೂ 5:15 ಆಗಿತ್ತು ನಾಡ್ದಾಗ. ಎದ್ದು ಅದಾದ್ಮೇಲೆ ಕಸ ಹೊಡ್ಕೊಂಡು ಮಾಡಿ ಬಂದು ಅಡುಗೆಗೆ ನಮ್ಮ ರೊಟ್ಟಿನ ಮಾಡತ್ತೀನಿ ರೀ ನಾನು. ಯಾಕಂದ್ರೆ 7 ಗಂಟೆಗೆ ನೀರು ಬರ್ತಾವೆ. ನೀರು ಬರೋದ್ರಾಗ ಅಡುಗೆ ಕೆಲಸ ಒಂದು ಸ್ವಲ್ಪ ಮುಗಿಸ್ಕೋಬೇಕಂತಂದು ರೊಟ್ಟಿನ ಮಾಡಕತ್ತೀನಿ ನಾನು. ಅಂದ್ರೆ ನಮ್ಮ ಮನೆಯವ್ರು ಬೇರೆ ರಾತ್ರಿ ಊಟ ಮಾಡಿದ್ದಿಲ್ಲ. ಇನ್ನು ಮತ್ತು ಮುಂಜಾನೆ ಊಟದ ಹೋದ್ರೆ ಲಘು ಬರಂಗಿಲ್ಲ ಊಟಕ್ಕಂದು ರೊಟ್ಟಿ ಪಲ್ಯ ಅಷ್ಟಾರು ಮಾಡಿರ್ಬೇಕು ಅವ್ರಿಗೆ ಅಂದ್ಕೊಂಡು ರೊಟ್ಟಿ ಮಾಡಿಬಿಟ್ಟು ನಾನು. ರೊಟ್ಟಿ ಮಾಡಿ ಪಲ್ಯ ಮಾಡಿ ಸಾರು ಮಾಡಿದ್ಮೇಲೆ ನೀರು ಅಂತ 8 ಗಂಟೆಗೆ ಬಂದು ರೀ. 8:30 ಬಂದು 8:08. ಹೀಗಾಗಿ ಅಡುಗೆ ಕೆಲಸ ಅಂತ ಎಲ್ಲ ಮುಗಿದ್ರಿ. ಅನ್ನ ಅಷ್ಟು ಮಾಡ್ಬೇಕ್ರಿ. ಆಮ್ಯಾಗ ಅವಲಕ್ಕಿ ಮಾಡ್ಬೇಕು. ನಾಷ್ಟಕ್ಕೆ ಸಜ್ಜು ಮಾಡ್ಕೊಂಡ್ರಿ. ಒಂದು 2 ತಿಂಗಳ ರಾತ್ರಿ ಒಟ್ಟು ಅವಲಕ್ಕಿ ಮಾಡಿದ ನಾಷ್ಟಕ್ಕೆ. ಟೈಲರ್ ಅವಲಕ್ಕಿ ಅಂದ್ರೆ ಇಷ್ಟ. ಊಟ ಮಾಡಿಲ್ರಿ. ಹಿಂಗಾಗಿ ಹರಿಯಾಗನ ಊಟ ಮಾಡೋದೇನೈತಿ ಒಂದು ಸ್ವಲ್ಪ ನಾಷ್ಟಕ್ಕೆ ಮಾಡ್ಕೊಬೇಕಂತಂದು ನಾನು ಸಜ್ಜು ಮಾಡೀನಿ. ನಾನು ನಾಷ್ಟ ಮಾಡೋಕ್ಕೆ ಇದು ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇನ್ನು ಪೂಜೆ ಮಾಡಿರಿ. ಪೂಜೆ ಮಾಡೋದು, ಅನ್ನ ಮಾಡೋದು, ನಾಷ್ಟಕ್ಕೆ ಮಾಡೋದು ಇಷ್ಟು ಕೆಲಸ ಐತೆ ನೋಡಿರಿ. 10 ಗಂಟೆಗೆ ಟೈಮ್ ಕೆಲಸ ಎಲ್ಲ ಮುಗ್ದಂಗೆ ಐತ್ರಿ. ನೀರು 8:00 ಬಂದ್ರೆ 9:00 ಪೌಣೆ 10 ತನಕ ನೀರು ತುಂಬ್ಕೋದು, ಉಗ್ಯಾನ ಹಾಕೋದು, ಬಾಂಡೆ ತಿಕ್ಕೋದು, ಜಳಕ ಇದ್ರಾಗ ಹೋಗ್ಬಿಡ್ಬೇಕು ಟೈಮ್. ಲೇಟಾಗಿ ಬಂದು ನೀರು. ಹೀಗಾಗಿ 8:30 9 ಫುಲ್ ಹಾಕಿರಿ ನೀರು ಬಂದಾಗ ಡೈಲಿ ಅಂದ್ರೆ ನಮ್ಮಲ್ಲಿ ನೀರು ಬರೋದು 5 ದಿನಕ್ಕೊಂದ್ರಿ. ಈಗ ನೀರಿನ ಬರ ಹೆಂಗೆ ಅನ್ನೋರು ಗೊತ್ತಿಲ್ಲ. ನಮ್ಮೂರ ಕಡೆ ಅದು ಡೈಲಿ ಬರ್ತಾವೆ. ದಿವಸ ಹರಿಯಾಗ 5 ಗಂಟೆಗೆ ನೋಡಿದ್ರೆ ನೀರು ಬರ್ತಾವೆ. ಈ ನೀರನ್ನು ಬಂದು ಎಬ್ಬಿಸ್ತಾವ್ರಿ. ನಮ್ಮ ಹಂಗೆ ನೀರು ಬರ್ತಾವಲ್ಲ 5 ಗಂಟೆಗೆ ನೋಡ್ರಿ. ಈಗ ನಾವು ಅವಲಕ್ಕಿ ಮಾಡಕ್ಕೆ ಸಜ್ಜು ಮಾಡ್ಕೊಂಡೀನಿ. ಮೆಣ್ಸಿನ್ಕಾಯಿ ಕೊಟ್ಟು ಖಾರದವ್ರು ಹಂಗಾಗಿ ಒಂದು 2-3 ಕಾಯಿ ಅಷ್ಟು ಹೆಚ್ಕೊಂಡ್ರೆ ಅಷ್ಟು ಅಂದ್ರೆ ಖಾರ ಆಕೈತದು. ಭಾಳ ಖಾರ ಅಂದ್ರೆ ಮುಗಿದು ಖಾರದವ್ರು. ಇದು ಅವಲಕ್ಕಿ ತೋರಿಸಿಕೊಂಡ್ರಿ. ಈ ಒಗ್ಗರಣೆಗೆ ಎಣ್ಣೆ ಹಾಕೊಂಡು ನೋಡ್ರಿ. ಆಮ್ಯಾಗ ಮತ್ತು ಅವಲಕ್ಕಿ ಮಾಡಿ ನಾಷ್ಟ ಮಾಡಿದ್ಮೇಲೆ ಸಿಗ್ತೀನಿ ನಾನು. ಬರ್ರಿ ನಾಷ್ಟ ಮಾಡೋಣ. ಅವಲಕ್ಕಿ ಮಾಡಿ ನೋಡ್ರಿ. ನಾಷ್ಟಕ್ಕೆ ಟೈಮ್ 10:30 ಆಗೈತಿ. ಆಗೈತಿ ನನಗೂ ನಾಷ್ಟ ಮಾಡ್ತೀನಿ. ಇದ್ರ ಶೇಂಗಾ ಹಾಕಿಲ್ಲ ಅಂದ್ರೆ ರೀ ನನಗೆ ಆರಾಮಿಲ್ರಿ. ಜ್ವರ ಬಂದವು. ಹೀಗಾಗಿ ಗಂಟ್ಲು ಅದು ಕೆಟ್ಟ ನೋವು ಆಗಿಬಿಟ್ಟೈತಿ. ನಾ ಶೇಂಗಾ ಅಗಿಬೇಕಾರೆ ತೀರಾ ನೋವು ಹಾಕೈತಿ. ಗಂಟ್ಲೊಂದು ಹಾಕೊಂಡ್ರೆ ಅದ್ರೊಳಗೆ ಟೈಲರ್ ಅವ್ರು ಏನು ಶೇಂಗಾ ಕೇಳಂಗಿಲ್ಲ. ಅವ್ರಿಗೇನು ಬೇಕತ್ತೇನಿಲ್ಲ. ನಮ್ಮ ಯಜಮಾನ್ರು ಎಷ್ಟು ಶೇಂಗಾ ಬೇಕಾದ್ರೆ ಅವ್ರಿಗೆ ಶೇಂಗಾ ಇಲ್ಲದೆ ನಾಷ್ಟ ಮಾಡೋಂಗಿಲ್ಲ ಅವರು. ಅವ್ರ ಅನ್ಕ ಊಟ ಮಾಡಿ ಹೋಗ್ಯಾರೀಗ. ಅವ್ರೇನು ಚಿಂತಿಲ್ಲ. ನಮ್ದಷ್ಟ ನೋಡ್ರಿ. ಈಗ ನಾಟಿತ್ತು ಆರಾಮಿಲ್ಲಾರ ಕಟ್ ಕೆಟ್ಟ ಮೈ ಅದು ಹೊಡ್ಯಾಕತ್ತೈತ್ರಿ. ಕೆಲ ಬೇಸರದಂಗೆ ಆಗೈತಿ. ಚಾಲು ಮಾಡ್ಕೊಂಡಾಡ್ರಿಗೆ ಕೇಳೋಣ ಊಟ ಮಾಡಿಸ್ಬೇಕಾಕಿವೇನು. ನನಗೂ ಮನ್ಕೊಳಂಗೆ ಬಿಡತ್ತೈತ್ರಿ. ಈಗ ನಮ್ಮ ಮನೆಯವ್ರು ದವಾಖಾನೆ ಹೋಗೋಣ ಬರ್ರಿ ಅಂತ ಫೋನ್ ಹಚ್ಚಾನ. ಅವರು ಬಸ್ಸಿಗೆ ಹೋಗಿ ಬನ್ನಿ ಕೆಲಸ ಅದಾವ ಅಂದ್ರೆ ಇಲ್ಲೇ ಸಾವಳಿಗೆ ಏನು 4 ಕಿಲೋಮೀಟ್ರ್ ಐತೆ. ಏನು ದೂರ ಇಲ್ಲರಿ. ಬಸ್ಸಿಗೆ ಬಿಸ್ಲಾಗ ನನಗೆ ಅಲ್ಲಿ ಆಗಿತ್ತು ರೀ. ಸಂಜೆ ನಂಗೆ ನೋಡ್ತಾನೆ ರೀ. ಎಲ್ಲರೂ ಹೋಗೋದಾದ್ರೆ ಹೋಗಬೇಕಾಗಿದ್ರೆ ಹೋಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಮೊದಲು ಕೆಲಸ ಮಾಡೋರು ಯಾರೆಲ್ಲರೂ ಮನ್ಯಾಗೀಗ. ಹೀಗಾಗಿ ಹೋಗಿ ಬರಬೇಕು. ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬನ್ನಿ ಅಂದ್ರೆ ಎಲ್ಲ ಕರೆಕ್ಟ್ ಆಕೈತೆ. ಏನು ರಕ್ತ ಕಡಿಮೆ ಇರ್ತಾರೆ. ಏನು ರಕ್ತ ಕಡಿಮೆ ಇದ್ದ ಸಂಬಂಧ ಏನೋ ಈಗ ಒಂದು 2 ತಿಂಗಳ ಹಿಂದನೇ ನೋಡಿರಿ ನಾನು ಫುಲ್ ಜ್ವರ ಅದು ಬಂದು ಅಡ್ಮಿಟ್ ಆಗಿದ್ನಿ. ಈಗ 2 ತಿಂಗಳು ಇಷ್ಟ ಆಗೈತಿ. ಮತ್ತು ಅಷ್ಟರೊಳಗೆ ಜ್ವರ ಬಂದ ನೋಡ್ರಿ. ನಮ್ಮ ಮನೆಯವ್ರು ಏನು ಜಾಸ್ತಿ ಜ್ವರ ಬರೋಣ ಬೇರೆದಾರ ಅವರು ಸರಿಯಾಗಿ ಊಟ ಮಾಡೋಂಗಿಲ್ಲ ಏನಿಲ್ಲ. ಹಿಂಗೆ ನೀವು ತ್ರಾಸ ಮಾಡ್ಕೋತೀರಿ, ನಮ್ಮಗಳಿಗೆ ಹಾಕ್ತಿರತ್ತಂದು ಬೈತಾರೆ ಅವರು. ಏನು ಅವ್ರು ಅನ್ನೋದು ಏನು ಸುಳ್ಳಲ್ರಿ. ಅದಕ್ಕರೇನ ಅವ್ರಿಗೂ ತ್ರಾಸ ಮಾಡೋದು ಕರೀರಿ ನಾವು. ಅಂದ್ರೆ ಏನು ಮಾಡಕ್ಕೆ ಬರೋಂಗಿಲ್ಲದೆ ನಮ್ಮ ಕೈಲಿ ಅನ್ಕ ನಾವು ಮಾಡ್ಕೊಂಡಿಲ್ರಿ. ಮತ್ತು ತಾನಾಗೆ ಬರೋದಕ್ಕೆ ನಾವಾರು ಏನು ಮಾಡೋದೈತೆ ರೀ. ಏನು ಎದಕ್ಕಾಗತ್ತೈತೋ ಏನೋ ನಮಗೂ ಅಷ್ಟು ಗೊತ್ತಿಲ್ಲ ರೀ. ನೋಡೋಣ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ನೋಡ್ರಿ ಈಗ ಪ್ಯಾಂಟ್ ಬೇರೆ ಹೊಲಿಯೋದವ್ರಿ. ಕಾಲೇಜ್ ಅರಿವಿದಾವು ಭಾಳ ಅದಾವ್ರಿ. ಒಂದು ನಾ ಟಾಪದು ಹೊಲಿತಾರೆ ಅವ್ರು ನಮ್ಮ ಟೈಲರ್ ಅವರು. ನಾನು ಪ್ಯಾಂಟ್ ಹೊಲಿಬೇಕ್ರಿ. ನಾ ಮೊದಲು ನಿನ್ನೆ ಹೇಳ್ಯಾರ ಅವ್ರು ಏನೇನು ಕೆಲಸದವು ಎಲ್ಲ ಮುಗಿಸ್ಕೊಂಡ್ಬಿಡ್ರಿ. ಪಿಕೋಪಾಲ ನಾಳೆ ಪ್ಯಾಂಟ್ ಹೊಲಿಕಿರತ್ತೆ ನಿನ್ನೆ ಹೇಳ್ಯಾರ ಅವರು. ನಾನು ಎಲ್ಲ ಪಿಕೋಪಾಲದೆಲ್ಲ ನಿನ್ನೆ ಮುಗಿಸ್ಕೊಂಡ್ಬಿಟ್ಟೇನ್ರಿ. ಏನು ಇಲ್ಲಿ ಕೆಲಸ ಬಟ್ ಪ್ಯಾಂಟನ್ನು ಹೊಲಿಬೇಕು. ಅದನ್ನ ಇಷ್ಟ ನೀರೊಂದು ಬಂದಿದ್ರು. ಹಿಂಗಾಗಿ ಒಳ್ಳೆ ನೀರು ತುಂಬಿ ಮಾಡಿ ಮೊದಲು ಸುಸ್ತು ಬಂದಿತ್ತು ರೀ. ಅದ್ರಾಗ ಈಗ ಟೈಮ್ ಹೋದಂಗೆ ತೀರಾ ಸುಸ್ತು ಬಂದಂಗೆ ಆಗತ್ತೈತಿ. ನೋಡೋಣ್ರಿ. ದವಾಖಾನೆಗೆ ಒಂದು ಇಂಜೆಕ್ಷನ್ ಮಾಡ್ಸ್ಕೊಂಬರ್ತಾನೆ ರೀ. ಮಾಡಿಸ್ಕೊಂಬಂದ್ಮ್ಯಾಗ ಕರೆಕ್ಟ್ ಹಾಕಿರಿ. ಮತ್ತು ಇಲ್ಲಾಂದ್ರೆ ನೆರಳು ಕೂತ್ರೆ ಅದಕ್ಕೂ ಬೈತಾರೆ ಮನ್ಯಾಗ. ಬರೀ ಇದಾದ ನಿಮ್ದು ತಂದ ನೋಡೋಣ್ರಿ ಏನೇನು ಆಕೈತೆ ಅಂತ ನೋಡೋಣ್ರಿ.
ಚಾರು ಅವ್ರು ಅನ್ಕ ಮನ್ಕೊಂಡಾರೇನೋ 12 ಗಂಟೆ ಆಗೋ ಟೈಮು ಅಂದ್ರೆ ಮನ್ಕೊಂಡ್ರಿ ನಾಯಕ ಹಾಕಿ ಇದು ಕ್ಯಾಮ್ರಾಕ್ಕೊಂದು ಏನಾಗಿತ್ತು ಏನೋ ನೋಡ್ರಿ ಸರಿಯಾಗಿ ಕ್ಲಿಯರ್ ಹಂಗೆ ಬರಂಗಿಲ್ಲ ರೀ ಕ್ಯಾಮ್ರಾ ಕುರ್ಚಿ ಮ್ಯಾಗ ಕೂತ ನೋಡ್ರಿ ನಾನು ಬಂದು ಸುಮ್ಮಂಗೆ ಮೊಬೈಲ್ ನೋಡ್ಕೋತ ಬೇಸರದಂಗಾಗನ ಈಗ ದವಾಖಾನೆ ಹೋಗಿ ಸುಳ್ಳು ಹತ್ರ ನೋಡ್ಬೇಕು ಅಂತೇಳಿ ಹೋಗ್ಬೇಕು ಈಗ ಅವ್ನ ಕೈ ಗುಳಿಗೆ ತೊಗೋಬೇಕು ತನ್ನ ಮೈಯದು ಬಾಹುಳಿ ಆಗ್ತೈತಿ ಪೈರ್ ಮುಂಚೆ ಕೊಟ್ಟಿರೋ ಗುಳಿಗಿದ್ದು ರೀ ಹಿಂಗಾಗಿ ಅವ್ನು ತೊಗೋಬೇಕು ತಂದು ಇಟ್ಕೊಂಡೆ ನೋಡ್ತಾನೆ ಇವೆಲ್ಲ ಇಟ್ಕೊಂಡಿದ್ದಾಗ ಕೊಟ್ಟಿದ್ರು ಏನೇನಿಲ್ಲ ಇವನಷ್ಟು ತೊಗೊತಾನೆ ರೀ ಇದೊಂದು ಜ್ವರಕ್ಕೆ ನಿಂತೈತಷ್ಟ ನೋಡೋಣ್ರಿ ಮತ್ತೆ ಟೈಮ 1 ಗಂಟೆ ಅದಾಗಿತ್ತು ರೀ ಈಗ ಚಾರು ಅನ್ಕ ಶಿಸ್ತು ನಿದ್ದೆ ಮಾಡ್ಯಾಡ್ರಿ ಈಗ 2 3 ತಾಸು ನಿದ್ದೆ ಮಾಡ್ಯಾಳು ನಿದ್ದೆ ಅನ್ಕ ಫುಲ್ ಸ್ವಚ್ಛ ಆಗಿತ್ತು ರೀ ಇದು ಇನ್ನೇನು ಹೊಳಿಗೆ ಮನ್ಕೊಳಂಗಿಲ್ಲ ಆಕೆ ಆಟ ಆಡಾಗ ನೋಡ್ಕೊಂಡು ಪ್ಯಾಂಟ್ ಹೊಲಿತೇನೆ ನಾನು ಹಿಂಗೆ ಇಟ್ಕೊಂಡು ಕೂತ್ರೆ ಬೇಸರ ಮಾಡ್ಕೊಂಡ್ರೆ ಬೇಸರನೇ ಆಗಿಬಿಡ್ತೈತೆ ಕೆಲಸ ಹೊಲಿತೇನೆ ರೀ ಪಟ ಹಿಂಗೆ ನಮ್ಮ ಚಾರು ಅನ್ಕ ಆಡ್ತಾಳ್ರಿ ಆಟ ಆಡಕ್ಕೆ ಹಚ್ಚಿ ಹೊಲಿತೇನೆ ನೋಡ್ರಿ ಅಲ್ಲಿ ಹೆಂಗೆ ಆಡತ್ತಾಳೆ ಹೋಗಿ ಕೂತ್ಕೊಂಡ್ರಲ್ಲಿ ಒಬ್ಬಕ್ಕೆ ಹೋಗಿ ಆಡ್ತಾಳ್ರಿ ಹಂಗೆ ಏನೇನು ಸಾಮಾನು ತೊಗೊಂಡು ಆಡ್ತಾಳಕ್ಕೆ ಏನೇನು ಕಡೋದು ಬಂದು ನಾನು ಹತ್ತಿಸ್ಕೊ ಅನ್ನೋದು ಮೇ ಸುತ್ತ ಮಾಡೋದು ಮಣ ಇಲ್ಲ ಒಮ್ಮೆ ಬರ್ತಾಳ್ರಿ ಒಮ್ಮೆ ನಾ ಮ್ಯಾಗ ಹತ್ಕೊಂಡಿರ್ತಂತ ತಂದಾಡ್ರಿ ಒಮ್ಮೆ ಇಲ್ಲ ಆಡಕತ್ತು ಅಂದ್ರೆ ಮರ್ತು ತಾಸಲ್ಲಿ ಆಡ್ತಾಳ್ರಿ ತನಗೆ ಅಲ್ಲಿ ಬತ್ತಂದ್ರೆ ಒಂದು ಸೆಕೆಂಡು ಸದ ನಿಂದ್ರೆ ಇಲ್ಲ ರೀ ಆಕೆ ಹಂಗೆ ಮಾಡ್ತಾಳೆ ಎತ್ತುಗುರಿ ತಂದು ಅದು ಬಾಟಮ್ ಕ್ಯಾನ್ವಾಸ್ ನೋಡ್ರಿ ಅದು ಅದ್ರೆಲ್ಲ ರೆಡಿ ಮಾಡಿ ಇಟ್ಕೊಂಡೇನ್ರಿ ಹೊಲಿಬೇಕತ್ತಂದು ಕರೆಂಟ್ ಒಂದು ಸರಿಯಾಗಿರಂಗಿಲ್ಲ ರೀ ಈಗ ಇನ್ನು ಏನು ಮಾಡ್ತಾ ಏನೋ ನೋಡ್ಬೇಕು ರೀ ಈಗೆಲ್ಲ ಅದಾವ್ರಿ ಸದ್ದ ಈ ಪ್ಯಾಂಟ್ ನೋಡ್ರಿ 4 ಪ್ಯಾಂಟ್ ರೆಡಿ ಮಾಡಿ ಈಗ 1 2 3 4 ಆಗ ತೋರಿಸಿಲ್ಲ ರೀ ಹೊಲಿಯಾಕೆ ಇಟ್ಕೊಂಡಿದ್ನಿ ಅವು ನೋಡ್ರಿ ಇಷ್ಟು ಹೊಲಿತೀನಿ ಅವನ್ನ ರೆಡಿ ಅದವು ನಮ್ಮ ಟಾಪ್ ಅದು ಹೊಲಿಯೋದು ನಮ್ಮ ಟೇಲರ್ ಅವ್ರ ಕೆಲಸ ರೀ ಇಲ್ಲಿ ನಾ ಒಂದಿಷ್ಟು ಫೋಟೋಗಳು ಶೇರ್ ಮಾಡೀನಿ ರೀ ನಿಮ್ಮ ಜೊತೆ ಅಂದ್ರೆ ಮೊಬೈಲ್ ಒಳಗೆ ಡಿಲೀಟ್ ಮಾಡೋದಾಕೈತೆ ರೀ ಸ್ಟೋರೇಜ್ ಹೆಚ್ಚಾಕೈತೆ ಅಂತಂದು ಹಿಂಗೆ ಯೂಟ್ಯೂಬ್ಗೆ ವಿಡಿಯೋದೊಳಗೆ ಹಾಕಿಬಿಟ್ಟು ಅಂದ್ರೆ ಯಾವತ್ತೂ ಇದ್ದು ಬಿಡ್ತಾರೋ ಶಾಶ್ವತನ ಅವೇನು ಹೋಗಂಗಿಲ್ಲ ಏನಿಲ್ಲ ಈ ಸ್ಟೋರೇಜ್ ಸಂಬಂಧ ಫೋನ್ ಏನೋ ಡಿಲೀಟ್ ಮಾಡೋದಾಕೈತಿ ಹಿಂಗಾಗಿ ಫೋಟೋಗಳು ಹಾಕೋರಿ ಇವ ಹಿಂದೆ ನಾವು ನಮ್ಮ ಮಗ ಆಗ್ಬೇಕು ನೋಡ್ರಿ ಮಗ ಆಗ್ಬೇಕ್ರಿ ನೋಡ್ರಿ ಮಕ್ಕಳಿಗೆ ನಮಗೆ 4 ವರ್ಷ 5 ವರ್ಷ ಇಷ್ಟ ಬರಕೈತಿ ನೋಡ್ರಿ ಮಕ್ಳು ಅಂದ್ರೆ ಏನು ರೀ ನಮ್ಮ ಯಜಮಾನ್ರ ಅಣ್ಣನ ಮಕ್ಕಳ್ರಿ ಅವರು ಅಣ್ಣ ತಮ್ಮರೊಳಗೆ ಆಮೇಲೆ ನಮ್ಮ ತಂಗಿದ್ರಿ ಅದು ಆಮೇಲೆ ನಮ್ಮ ಚಾರು ನೋಡ್ರಿ ಹೆಂಗದಾಳ ಈಗ ಒಂದು 6 ತಿಂಗಳ ಹಿಂದಿಂದ ಅನಿಸ್ತೈತೆ ರೀ ಫೋಟೋ ಇವೆಲ್ಲ ಈಗಿನ ಮಗಳು ಆಗ್ಬೇಕು ರೀ ಈಗ ಎಲ್ಲರ ಮಗ ಆಗ್ಬೇಕಂತಂದು ಅವನು ಈಗಿನ ಅಕ್ಕ ತಮ್ಮರು ಇವರು ಅದಾದ್ಮ್ಯಾಗ ಇವು ಒಂದು ಸ್ವಲ್ಪ ಫೋಟೋಗಳು ಹಂಗೆ ಯಾವಾಗಾರ ತಗೊಂಡಿದ್ದವ್ರಿ ಹಂಗೆ ಮರೆತು ಹೋದ ಅಂದ್ರೆ ಹಂಗೆ ಮರೆತು ಹೋಗ್ಬಿಡ್ತಾವೆ ಹಿಂಗಾಗಿ ಹೇಳಿ ಫೋನ್ಯಾಗ ಎಷ್ಟು ಚಲೋ ಫೋಟೋಗಳಿದ್ದವು ಆ ಫೋನ್ ಬಾದಾಗಣ ಅದ್ರೊಳಗನ ಹೋಗಿಬಿಟ್ಟುರವ ಇವು ನಮ್ಮ ತಮ್ಮ ನೋಡ್ರಿ ನೋಡಿದ್ರೆ ಗೊತ್ತೈತಿ ನಮ್ಮ ತಮ್ಮ ಅನ್ನೋದು ಆಮೇಲೆ ನಮ್ಮ ತಂಗಿ ನಾನು ಇಲ್ಲೇ ಗುಡ್ಡದ ಮೇಲೆ ಜಾತ್ರೆ ಇದ್ರಿ ಮಳೆಂಗ್ರ ಜಾತ್ರೆ ಅವಾಗ ಜಾತ್ರೆ ಹೋಗಿದ್ದು ಫೋಟೋ ರೀ ಇದು ಸುಮ್ಮಂಗೆ ಚಾರುಗೆ ಆಗಸ್ಟ್ 15 ರೆಡಿ ಮಾಡಿದ್ದೈತೆ ರೀ ಅದು ಆಕಿನ ರೆಡಿ ಮಾಡಿದ್ದು ಫೋಟೋ ಶೂಟ್ ಮಾಡೋಕೆ ಅವಾಗ ತಗೊಂಡಿದ್ದೈತೆ ರೀ ಇದು ಕೋಗಟ್ನೂರು ಜಾತ್ರೆಗೆ ಹೋದಾಗಿಂದ ರೀ ಕೋಗಟ್ನೂರು ಜಾತ್ರೆ ನಮ್ಮ ಚಾರುಗೆ ಅಂತ ತೊಗೊಂಡಿದ್ದು ರೀ ಅದನ್ನು ಹೇರ್ ಬ್ಯಾಂಡ್ ಟೈಪ್ ಐತೆ ನೋಡ್ರಿ ಅದನ್ನು ನಾವು ಹಾಕೊಂಡು ಫೋಟೋ ತೊಗೊಂಡಿವಿ ರೀ ಅದಾದ್ಮೇಲೆ ಇಲ್ಲಿ ನಮ್ಮ ತಂಗಿ ನಾನು ಎದಕ್ಕಾರ ಸುಮ್ಮನೆ ರೆಡಿ ಆದಾಗ ಮಾಡಿದಾಗ ಹಂಗೆ ಫೋಟೋಗಳು ತೊಗೋತಾ ಇರ್ತೀವಿ ನಾವು ಫೋಟೋ ತೊಗೊಂಡಿದ್ದೆ ನೋಡಿರಿ ಅಕ್ಕ ತಂಗಿ ಒಂದೇ ಮನ್ಯಾಗ ಇದ್ದದ್ದು ತನಕ ಭಾಳ ಇದು ಐತ್ರಿ ನಮಗೆ ಯಾಕಂದ್ರೆ ಎಲ್ಲರಿಗೂ ಸಿಗಂಗಿಲ್ಲ ರೀ ಗಂಡ ಮನ್ಯಾಗ ಅಕ್ಕ ತಂಗಿ ಕೂಡಿರ್ಬೇಕಂದ್ರೆ ಅಪರೂಪಕ್ಕೆ ರೀ ಅದು ಹಿಂಗಾಗಿ ಅದೊಂದು ಅದ್ರ ಆ ವಿಷಯದಾಗ ಪುಣ್ಯ ಮಾಡಿದ್ರು ನಾವು ಅಕ್ಕ ತಂಗಿ ಒಂದೇ ತೊಂದಲ್ಲಿರ್ಬೇಕಂದ್ರೆ ಒಂದೇ ಹೊಟ್ಟೆಯೊಳಗೆ ಹುಟ್ಟಿ ಒಂದೇ ತೊಂದಲ್ಲಿ ಅಲ್ಲಿ ತವ್ರ ಮನ್ಯಾಗೂ ಬೆಳೆದು ಹೊಳ್ಳಿ ಗಂಡ ಮನ್ಯಾಗ ಒಂದೇ ತೊಂದಲ್ಲಿರ್ಬೇಕಾರ ಆ ವಿಷಯದಾಗ ಮಾತ್ರ ಪುಣ್ಯ ಮಾಡಿದ್ರು ರೀ ಇವು ಸುಮ್ಮನೆ ಎಲ್ಲರೂ ಹೋಗಾಗ ರೆಡಿಯಾಗಿದ್ದು ಮಾಡಿದ್ದು ಫೋಟೋಗಳು ರೀ ಇವೆಲ್ಲ ಹೆಂಗೆ ಅನಿಸ್ತು ಅಂತ ಫೋಟೋಗಳು ಹೇಳ್ರಿ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಅವೆಲ್ಲ ಸುಮ್ಮನೆ ತೊಗೊಂಡಿದ್ದು ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇವನ್ನೆಲ್ಲ ಯಾಕೆ ಫೋಟೋ ನಿಮಗೆ ತೋರ್ಸತ್ತೇನೆ ಅಂದ್ರೆ ರೀ ತೋರ್ಸತ್ತೇನೆ ಅನ್ನೋದಕ್ಕಿಂತ ಯೂಟ್ಯೂಬ್ ಒಳಗೆ ಹಾಕಿಬಿಟ್ನಿ ಅಂದ್ರೆ ಇರ್ತಾವ್ರಿ ಯಾವತ್ತು ಶಾಶ್ವತ ಆಗಿದ್ದು ಬಿಡ್ತಾವೆ ಈ ಸ್ಟೋರೇಜ್ ಒಂದು ಕಡಿಮೆ ಐತ್ರಿ ನನ್ನ ಮೊಬೈಲ್ ಮೊದಲು ಈಗ ಡೈಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ಕಿರಿಂದ ಡಿಲೀಟ್ ಮಾಡಿಬಿಟ್ಟಿರ್ತೇನೆ ರೀ ನಾನು ಎಲ್ರಿಗೂ ಹಿಂಗಾಗಿ ನೋಡ್ರಿ ನಮ್ಮ ಚಾರು ಹೆಂಗೆ ಕೂತಾವ ನೋಡ್ರಿ ಈಕೆ ಲುಕ್ ನೋಡ್ರಿ ರೆಡಿ ಆದಾಗಿಂದ್ರದು ಈ ಚಾರುಗಳ ತಂಗಿ ಕೈ ಕಾಲ ಫೋಟೋ ರೀ ಇವೆರಡು ಸಣ್ಣಕ್ಕಿದ್ರೆ ಚಾರುಗಳ ತಂಗಿದು ಇದು ಇಲ್ಲಿ ಊರಾಗೇನೋ ನಾಟಕ ಇರ್ತೈತೆ ರೀ ಆವಾಗ ಇವರು ಸೈಕಲ್ ರೆಡಿ ಮಾಡಕ್ಕೆ ತೊಗೊಂಡಿದ್ರಿ ಅದನ್ನು ಏನೋ ಪಾತ್ರ ಇರ್ತೈತೆ ಯಾರ್ದು ಆವಾಗ ತೆಗ್ದಿದ್ದು ಫೋಟೋ ರೀ ಅದು ಇಲ್ಲಿ ನೋಡ್ರಿ ನಮ್ಮ ಚಾರು ರಟ್ಟಿನ ಬಾಕ್ಸ್ ಒಳಗೆ ಹೆಂಗೆ ಕೂತಾಳೆ ಮುಂದೆ ದೊಡ್ಡಾಗ್ಯದ್ಮೇಲೆ ಆಕೆಗೆ ತೋರಿಸಿದ್ರಿ ಅವನ್ನೆಲ್ಲ ಇಲ್ಲಿ ಓನ್ಯಾಗ ಒಬ್ಬರು ಮದುವೆ ಇತ್ತು ಮದುವೆ ರೆಡಿ ಆದಾಗಿನ ಫೋಟೋ ರೀ ಇದು
ಅವರಪ್ಪ ಆಕೆನೂ ಕುಡಿ ತಗೊಂಡಾರೆ. ಇದು ಸುಮ್ಮ ಹಂಗೆ ರೆಡಿ ಆಗ್ಯದ ಹಂಗೆ. ಇದು ಸಾವಳಗಿ ದವಾಖಾನೆಗೆ ಏನು ಅಡ್ಮಿಟ್ಟಾಗಿ ಬಂದಾಗಿಂದ್ರೆ ಹೋದಾಗಿಂದ್ರೆ ಹೊಳ್ಳಿ ಮತ್ತೊಮ್ಮೆ ಹೋದ ದವಾಖಾನೆಗೆ. ಇದು ಸುಮ್ಮ ಇಲ್ಲೇ ರೆಡಿ ಆಗಿದ್ದೈತೆ ರೀ ಫೋಟೋ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ನಾನು. ಯಾಕಪ್ಪ ಅದನ್ನ ಯಾಕೆ ನೀ ತೊಗೊಂಡಿರಿ?